ಹರಿ ಓಂ ನಮಸ್ಕಾರ. ನಾನು ನಿಮ್ಮ ಸಂಧ್ಯಾ ಭಟ್. ಇಲ್ಲಿ ಒಂದು ದಾಲ್ ಕಿಚಡಿಯನ್ನು ಮಾಡಲಿಕ್ಕೋಸ್ಕರ ನಾನು ಎಲ್ಲ ಅರ್ಧ ಅರ್ಧ ಲೋಟದಷ್ಟು ಇಟ್ಕೊಂಡಿದ್ದೀನಿ. ಅಕ್ಕಿ ಅರ್ಧ ಲೋಟ, ತೊಗರಿಬೇಳೆ ಅರ್ಧ ಲೋಟ, ಹಾಗೆ ಹೆಸರುಬೇಳೆ ಅರ್ಧ ಲೋಟ. ಇದನ್ನು ತೊಳೆದು ಒಂದು 15-20 ನಿಮಿಷ ಇದನ್ನು ನಾವು ನೆನೆಯಲಿಕ್ಕೆ ಬಿಟ್ಬಿಡೋಣ. ಇವತ್ತು ನಾನು ಮಾಡ್ತಾ ಇರೋದು ಮೆಂತ್ಯ ಸೊಪ್ಪಿನ ದಾಲ್ ಕಿಚಡಿ. ಸೊ ಇದು ನೆನೆಯೋಷ್ಟೊತ್ತಿಗೆ ನಾವು ಮೆಂತ್ಯ ಸೊಪ್ಪನ್ನು ನೀಟಾಗಿ ಬಿಡಿಸ್ಕೊಂಡು ತೊಳೆದು ಹೆಚ್ಕೊಂಡ್ಬಿಡ್ಬೋದು. ಇಲ್ಲಿ 1 ಕಟ್ಟು ತಾಜಾ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಕೇವಲ ಇದರಲ್ಲಿ ಸೊಪ್ಪನ್ನು ಬಳಸ್ಕೊತೀನಿ. ಸ್ವಲ್ಪ ಇದರಲ್ಲಿ ಎತ್ತಿಟ್ಕೊಳ್ತೀನಿ, ಜಾಸ್ತಿ ಆಗುತ್ತೆ ಅಂಥೇಳಿ. ಉಳಿದ ಪೂರ್ತಿ ಸೊಪ್ಪನ್ನು ನಾನು ಹಾಕ್ಕೊಳ್ತೀನಿ. ಇದನ್ನು ಎಣ್ಣೆಯಲ್ಲಿ ಹುರಿದು ಸೇರಿಸ್ಕೋಬೇಕು, ಯಾಕಂದರೆ ಇದರಲ್ಲಿರೋ ಕಹಿ ಅಂಶ ಚೂರು ಹೋಗಬೇಕಾಗತ್ತೆ, ಅದಕ್ಕೋಸ್ಕರ. ಈ ಒಂದು ಕುಟ್ಟಾಣಿಗೆ ನಾನು ಕಮ್ಮಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನಕಾಳು. ಈ ಸಣ್ಣ ಸ್ಪೂನ್ ಆಗಿರೋದ್ರಿಂದ ಜಾಸ್ತಿ ಬೇಕಾಗಲ್ಲ. ಇಲ್ಲಿ ಒಂದೇ ಒಂದು ಶುಂಠಿ, ಒಂದು ಅಂದರೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಎಳೆದಿದೆ. ಈ ಸಂದರ್ಭದಲ್ಲಿ ನಾವು ಬೆಳ್ಳುಳ್ಳಿ ಬೇಕಾದ್ರೆ ಸೇರಿಸ್ಕೋಬೋದು, ಆದರೆ ನಾನು ಇದರಲ್ಲಿ ಸೇರಿಸಿಲ್ಲ. 2 ಹಸಿಮೆಣಸು. ಇದಿಷ್ಟನ್ನು ಜಜ್ಕೊಂಬಿಡೋಣ. ಹಸಿಮೆಣಸನ್ನು ನಾವು ಒಗ್ಗರಣೆಗೂ ಬೇಕಾದರೆ ಹಾಕ್ಬೋದು. ಇದನ್ನು ಒಂದು ಸಣ್ಣ ಬಟ್ಲಿಗೆ ಎತ್ತಿಟ್ಕೊಂಬಿಡೋಣ. ತುಂಬ ನೈಸ್ ಮಾಡೋದು ಬೇಡ, ಇಷ್ಟು ದರದರಿ ಇದ್ದರೆ ಸಾಕು. ರಾತ್ರಿ ಊಟಕ್ಕೆ ಕಿಚಡಿ ದ ಬೆಸ್ಟ್. ಹಾಗೂ ಮಕ್ಕಳಿಗೆ ಕೂಡ ನಾವು ಡಬ್ಬಕ್ಕೆ ಹಾಕಿ ಕಳಿಸ್ಲಿಕ್ಕೆಲ್ಲ ಈಸಿ ಆಗುತ್ತೆ. ಬೇಳೆ ಇರುತ್ತೆ, ನಮಗೆ ಬೇಕಾಗೋ ತರಕಾರಿಗಳನ್ನು ಸೇರಿಸ್ಬೋದು. ಆರಾಮಾಗಿ ಕಲಿಸ್ಕೊಳ್ಳೋ ಕೆಲಸ ಎಲ್ಲ, ನೀಟಾಗಿ ಸ್ಪೂನಲ್ಲೇನೋ ಕೈಯಲ್ಲೋ ಆರಾಮಾಗಿ ತಿನ್ಕೊಂಬಿಡ್ಬೋದು. ಸಣ್ಣ ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ. ಒಂದೆರಡು ಚಮಚದಷ್ಟು ಎಣ್ಣೆ. ಇದಕ್ಕೆ ಸಾಸಿವೆ, ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಹಾಗೆ ನಾವು ದರಿಯಾಗಿ ಇಟ್ಕೊಂಡಂತಹ ಮಸಾಲೆ. ಇದನ್ನು ಸಣ್ಣ ಉರಿಯಲ್ಲಿ ಘಮ್ ಅನ್ನೋ ರೀತಿ ಹುರ್ಕೊಳ್ಳೋಣ. ಇದಕ್ಕೆ ಒಂದು ಚೂರು ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಇಂಗು. ಇದಕ್ಕೆ ಅರ್ಧ ಚಮಚ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಇದನ್ನು ತೊಳೆದು ನೆನೆಸಿಟ್ಕೊಂಡಂಥ ಅಕ್ಕಿ ಮತ್ತು ಬೇಳೆಯನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ 1.5 ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ 1.5 ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಮೂರರಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. 1.5 ಲೋಟ ನೀರು ತಗೊಂಡಿದ್ದೆ, ಅದಕ್ಕೆ 3ರಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ.
ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಸೇರಿಸ್ಕೊತಾ ಇದ್ದೀನಿ. ಹಿಂಗು ನಾನು ಒಗ್ಗರಣೆಗೆ ಹಾಕಿಲ್ಲ, ಇಲ್ಲಿ ಮೇಲೆ ಒಂಚೂರು ಹಿಂಗೆ ಸೇರಿಸ್ಕೊತಾ ಇದ್ದೀನಿ. ಒಗ್ಗರಣೆಲಿ ಹಾಕೋಬೋದು. ನಮಗೆ ಹಿಂಗು ಬೇಡ ಅಂತಂದರೆ ಜಜ್ಜಿದ್ವಲ್ಲ ಕುಟ್ಟಾಣಿಯಲ್ಲಿ ಅಲ್ಲೇ ಒಂದು 2 ಎಸಳು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡ್ಬಿಡ್ಬೇಕು. ಒಂಥರ ಪರಿಮಳ ಸಿಗುತ್ತೆ ನಮಗೆ. ಈಗ ಇದನ್ನು ಮುಚ್ಚಿಬಿಡೋಣ. ಇದಕ್ಕೆ ಒಂದು ಮುಷ್ಟಿಯಷ್ಟು ಅವರೆಕಾಳನ್ನು ಸೇರಿಸ್ತಾ ಇದ್ದೀನಿ. ಈಗ ಸೀಸನ್ ಆಗಿರೋದ್ರಿಂದ ಹಸಿ ಕಾಳು ಚೆನ್ನಾಗಿ ಸಿಕ್ಕಿದೆ ಅಂತ ಸೇರಿಸಿದ್ದೀನಿ. ಇದಕ್ಕೆ ಮುಚ್ಚಿ 4ರಿಂದ 5 ವಿಸಿಲು ಕೂಗಿಸ್ಕೊಳ್ಳೋಣ. ಮುಚ್ಚಿ 4ರಿಂದ 5 ವಿಸಿಲು ಕೂಗಿಸ್ಕೊಳ್ಳೋಣ. ಈಗ ನಾವು ಮೆಂತ್ಯ ಸೊಪ್ಪನ್ನು ಹುರ್ಕೊಂಡ್ಬಿಡೋಣ. ಅದಕ್ಕೆ ಸ್ವಲ್ಪ ಎಣ್ಣೆ, 1-2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತೀವಿ. ಇಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪಿಗೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಬಾಡಿಸ್ಕೊಂಡ್ಬಿಡೋಣ. ಬಾಡಿಸಿದ್ಮೇಲೆ ಒಂದು ಮುಷ್ಟಿನೂ ಆಗಲ್ಲ, ಇದು ಸ್ವಲ್ಪ ಆಗುತ್ತೆ. ಅದರ ಪರಿಮಳ ಭಾಳ ಚೆನ್ನಾಗಿರುತ್ತೆ ಇದರದ್ದು. ಸೊ ಮೆಂತ್ಯ ಸೊಪ್ಪು ಅವರೆಕಾಳು ಹಾಕಿ ಒಂದು ಕಿಚಡಿ ತುರಿದಿಟ್ಟು ಇದನ್ನು ಹಾಗೆ ಇಟ್ಕೊಳ್ಳೋಣ. ಈಗ ಕುಕ್ಕರಿಂದ ಇಷ್ಟು ಬೆಂದಿದೆ. ನಮಗೆ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನಾವು ನೀರನ್ನು ಹಾಕಿ ಬೇಕಾದ್ರೆ ಕುದಿಸ್ಕೋಬೋದು. ನಮಗೆ ಬೇಕಾದಷ್ಟು ಕನ್ಸಿಸ್ಟೆನ್ಸಿಗೆ ತಿನ್ಕೋಬೋದು. ಈಗ ನಾವೇನು ಮೆಂತ್ಯ ಸೊಪ್ಪು ಹುರಿದು ಇಟ್ಕೊಂಡಿದ್ವಿ ಅದನ್ನು ಮಿಶ್ರ ಮಾಡ್ಕೊಂಬಿಡೋಣ. ಸ್ವಲ್ಪ ಬಿಸಿ ನೀರಿದ್ದರೆ ಸೇರಿಸ್ಕೊಳ್ಳಿ, ಯಾಕಂದರೆ ಹೆಸರು ಬೇಳೆಯಿಂದ ಏನೇ ಮಾಡಿದ್ರು ನಾವು ತಕ್ಷಣದಲ್ಲೇ ತಣ್ಣೀರು ಹಾಕಿದ್ರೆ ಅದು ಸ್ವಲ್ಪ ಗಂಟು ಕಟ್ಟದಂಗೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ಕೊಂಡು ಹಾಕೋದು ಒಳ್ಳೆಯದು. ಪೊಂಗಲ್ಗಾಗಲಿ ಕಿಚಡಿಗಳಿಗಾಗಲಿ ಇನ್ನೂ ಒಂದು ಸ್ವಲ್ಪ ನೀರು ಹಿಡಿಯುತ್ತೆ. ಈ ಹಂತದಲ್ಲಿ ಇದೆ ನೋಡಿ. ಇದು ಚೆನ್ನಾಗಿ ಸೋಣ 4-5 ನಿಮಿಷ. ಅಂದರೆ ನಮಗೆ ಈ ಮಸಾಲೆ ಎಲ್ಲ ಈ ಮೆಂತ್ಯ ಸೊಪ್ಪಿಗೂ ಕೂಡ ಅಂಟಬೇಕು. ಹಾಗಾಗಿ ಇದು ಚೆನ್ನಾಗಿ ಕುದ್ದಿದೆ. ಇದನ್ನ ಈಗ ಆಫ್ ಮಾಡ್ಕೊಂಬೋಣ. ಇದು ಚೆನ್ನಾಗಿ ಕುದ್ದಿದೆ. ಇದನ್ನ ಈಗ ಆಫ್ ಮಾಡ್ಕೊಂಬೋಣ. ಈ ಕನ್ಸಿಸ್ಟೆನ್ಸಿ ಇಟ್ಟಿದ್ದೀನಿ ನಾನು. ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಹಾಗಾಗಿ ಈಗ ನಮ್ಮ ಕಿಚಡಿ ರೆಡಿಯಾಗಿದೆ. ಬಿಸಿ ಬಿಸಿಯಾದಂಥ ಈ ಕಿಚಡಿಗೆ ಸೊಪ್ಪಿದೆ, ಕಾಳಿದೆ, ಇದರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಪಕ್ಕದಲ್ಲಿ ಒಂಚೂರು ಮೊಸರು ಇಟ್ಕೊಂಡು ಊಟ ಮಾಡ್ತಾಯಿದ್ರೆ ಸೂಪರೋ ಸೂಪರ್. ಈ ರುಚಿ ರುಚಿಯಾದ ಕಿಚಡಿಯನ್ನು ನೀವು ಈ ಥರ ಒಂದ್ಸರಿ ಮಾಡ್ಕೊಂಡು ಟೇಸ್ಟ್ ಮಾಡಿ. ನಿಮಗಿಷ್ಟ ಆದರೆ ಮತ್ತೊಬ್ಬರಿಗೆ ಇದನ್ನು ಶೇರ್ ಮಾಡಿ, ಹಾಗೆ ಹೇಳ್ಕೊಡಿ. ಯಾವುದೇ ಒಂದು ಅಡುಗೆ ಆಗಲಿ, ಒಂದು ವಿಷಯ ಆಗಲಿ, ನಾವು ಕಲ್ತಿದ್ದು ನಮ್ಮಲ್ಲೇ ಉಳಿಬಾರ್ದು. ರುಚಿ ಅನಿಸಿದೆಯಾ, ಆ ಸವಿಯನ್ನು ಇನ್ನೂ 4 ಜನ ಅದನ್ನು
ಸವಿಲಿ ಅಂತ ಯೋಚನೆ ಮಾಡೋಣ. ಯಾಕಂದರೆ ದಿನನಿತ್ಯದಲ್ಲಿ ನಮಗೆ ಊಟ ಅನ್ನೋದು ಅತ್ಯಂತ ಅವಶ್ಯಕವಾದಂಥ ಒಂದು ಅಂಶ. ಹಾಗಾಗಿ ಯಾವ ರುಚಿ ಯಾರಿಗಿಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಂಚ್ಕೊಳ್ಳಿ ನಿಮ್ಮ ರುಚಿಯನ್ನು. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಮತ್ತೊಂದು ರುಚಿಯೊಂದಿಗೆ ನಿಮ್ಮ ಮುಂದೆ. ನಮಸ್ಕಾರಗಳು.